ನಾನೇ ನನ್ನ ಮಗು 9 ಮಂತ್ಸ್ 10 ಮಂತ್ಸ್ ಇದ್ದಾಗ ರಾಕ್ ಮಾಡಿ ತೊಗೊಂಡು ನಿಧಾನ ಬೆಡ್ ಮೇಲೆ ಇಡ್ತಾ ಇದ್ದೆ. ಫಸ್ಟ್ ಅಲ್ಲೇ ಒಂದು 5 ಮಿನಿಟ್ಸ್ ಬೆಡ್ ಮೇಲೆ ಇಟ್ಬಿಡ್ಲಿ, ನನ್ನ ಕೈ ಟಚ್ ಇಡುತ್ತೆ, 5 ಮಿನಿಟ್ಸ್ ಐಸ್ ಟು ಟ್ಯಾಪ್, ಬಿಕಾಸ್ ನಾವು ಫ್ರಮ್ ನನ್ನ ಕೈಯಿಂದ ಬೆಡ್ಡಿಗೆ ಟ್ರಾನ್ಸ್ಫರ್ ಆಗಿದೆ ಮಗು. ಟ್ಯಾಪ್ ಟ್ಯಾಪ್, ಯಾಕಂದರೆ ಸ್ವಲ್ಪ ಡಿಸ್ಟರ್ಬ್ ಆಗಿರುತ್ತೆ. 5 ಮಿನಿಟ್ಸ್ ಆದಮೇಲೆ ಟ್ಯಾಪ್ ಸ್ಲೋ ಆಗುತ್ತೆ, ಫ್ರೀಕ್ವೆನ್ಸಿ ಸ್ಲೋ ಆಗುತ್ತೆ. ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಗ್ಯಾಪ್ ಜಾಸ್ತಿ ಆಗುತ್ತೆ. ದೆನ್ ಸ್ಲೋಲಿ ರಿಮೂವ್ ಒನ್ ಹ್ಯಾಂಡ್. ಸೊ ಐ ಆಮ್ ಟ್ರಾನ್ಸಿಷನ್ ಮಾಡ್ತಾ ಇದ್ದೀನಿ. ನಾನು ಮಲಗಿಸಿ ಹೋಗ್ತಾ ಇರ್ತೀನಿ, ಕಟ್ ಅಂತ ಏನೋ ಟೇಬಲ್ಗೆ ಹೊಡ್ತಾ ದೊಡ್ಡ ಮಾಡಿದ್ದೆಲ್ಲ 1 ಅವರ್ ಸರ್ಕ. ಸೊ ಅದು ಸೆನ್ಸಿಟಿವಿಟಿ ಇರ್ತದೆ ಮಕ್ಕಳಿಗೆ. ಬಟ್ ಫಸ್ಟ್ 1 ಇಯರ್ ನಿದ್ದೆ ಫಿಕ್ಸ್ ಟೈಮ್ ಇರಲ್ಲ, ಇರೆಗ್ಯುಲರ್ ಇರ್ತಾರೆ, ಡಿಸ್ಟರ್ಬ್ ಸ್ಲೀಪ್ ಇದ್ದೇ ಇರುತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ತೀರಾ ಸ್ಲೀಪ್ ಡಿಪ್ರೈವೇಷನ್ ಅಂತ ಹೇಳ್ತೀವಿ ನಾವು ಮಕ್ಕಳಿಗೆ. ಕೆಲವು ಮಕ್ಕಳಿಗೆ ವೇರ್ ಸ್ಲೀಪ್ ಕನ್ಸರ್ನ್ ಇದೆ, ಇನ್ ಸಮ್ ಕಂಡೀಷನ್ ಇನ್ಸೋಮ್ನಿಯಾ ಇದೆ, ಫಾರ್ ಸಮ್ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇದೆ ಅಂದಾಗ ಅವಾಗ ಒಂದ್ಸಲ ಚೆಕಪ್ ಮಾಡಿಸ್ಬೇಕು. ಇಲ್ಲಾಂದರೆ ಮೋಸ್ಟ್ ಆಫ್ ದೀಸ್ ನಾರ್ಮಲ್ ಆಗಿರೋ ಮಕ್ಕಳಿಗೆ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಗಿ ಟೈಮ್ ತೊಗೊಳ್ಳೋಣ.